ಮತ್ತೊಂದ್ ಕಡೆ ಕಾಂಗ್ರೆಸ್ ಪಾಳ್ಯದಲ್ಲಿ ಏನಾಗಿದೆ ನೋಡಿ. ಬೈ ಎಲೆಕ್ಷನ್ ನಲ್ಲಿ ಹಾಗಾದ್ರೆ ಕಾಂಗ್ರೆಸ್ ಏಕಾಂಗಿಯಾಗಿ ಸ್ಪರ್ಧಿಸುತ್ತಾ? ಎಸ್, ಕಾಂಗ್ರೆಸ್ ಏಕಾಂಗಿಯಾಗಿ ಸ್ಪರ್ಧಿಸುತ್ತೆ. ಬೈ ಎಲೆಕ್ಷನ್ ನಲ್ಲಿ ಬಿಜೆಪಿ ಜೆಡಿಎಸ್ ಅನ್ನ ಸೋಲಿಸಿ ಆಲ್ರೆಡಿ ಸಿದ್ದರಾಮಯ್ಯ ಅನೌನ್ಸ್ ಮಾಡಿಬಿಟ್ಟಿದ್ದಾರೆ. ಹೊಸಕೋಟೆಯಲ್ಲಿ ಕಾರ್ಯಕರ್ತರಿಗೆ ಸಿದ್ದರಾಮಯ್ಯ ಹೀಗಂತ ಕರೆ ಕೊಟ್ಟಿದ್ದಾರೆ. ನನ್ನ ಉದ್ದೇಶ ಯಾರ್ಯಾರು ನಮ್ಮ ಪಕ್ಷಕ್ಕೆ ದ್ರೋಹ ಮಾಡಿ ಹೋಗಿದ್ದಾರೆ ಎಲ್ಲರನ್ನೂ ಕೂಡ ಸೋಲಿಸಬೇಕು ಅಂತಕ್ಕಂಥದ್ದೇ ನಮ್ಮ ಉದ್ದೇಶ. ಅದರಿಂದ ಇವತ್ತು ನಾವು ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳಿದ್ದಾವಲ್ಲ, ಕರ್ನಾಟಕದ ಇತಿಹಾಸದಲ್ಲಿ ಯಾವ ಸರ್ಕಾರನೂ ಕೂಡ ಮಾಡಿರಲಿಲ್ಲ, ಯಾರು ಮಾಡಿರಲಿಲ್ಲ. ಯಡಿಯೂರಪ್ಪನವ್ರನ್ನ ಮುಖ್ಯಮಂತ್ರಿ ಮಾಡಕ್ ಹೋಗಿದಾರಲ್ಲ, ಇವ ಯಾರನ್ನ ಮುಖ್ಯಮಂತ್ರಿ ಮಾಡಕ್ ಹೋಗಿರೋದು? ಯಡಿಯೂರಪ್ಪನವ್ರನ್ನ ಮುಖ್ಯಮಂತ್ರಿ ಮಾಡಕ್ ಹೊರಟಿರೋದು ಇವ MTB. ನನ್ನ ಎದೆಯಿಂದ ಕಿತ್ತಾಕ್ಬಿಟ್ಟು ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಮಾಡಕ್ ಹೋಗಿದಾರಲ್ಲ ಮಿಸ್ಟರ್ ನಾಗರಾಜ್. ಇವರಿಗೆ ನೀವು ತಕ್ಕ ಪಾಠ ಕಲಿಸದೆ ಹೋದ್ರೆ ಪ್ರಜಾಪ್ರಭುತ್ವ ಯಶಸ್ವಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತೇನಾದ್ರೂ ಪ್ರಜಾಪ್ರಭುತ್ವ ಈ ದೇಶದಲ್ಲಿ ಉಳಿದಿದ್ರೆ ಜನರಿಂದಲೇ ಹೊರತು ಬೇರೆ ಯಾರಿಂದಲೂ ಅಲ್ಲ ಅಂತಕ್ಕಂಥದ್ದನ್ನ ತಿಳ್ಕೋಬೇಕಾಗ್ತದೆ. ಇವತ್ತು ಪ್ರಜಾಪ್ರಭುತ್ವ ಉಳಿಬೇಕಾದ್ರೆ, ಮುಂದೆನೂ ಉಳಿಬೇಕಾದ್ರೆ ಅದು ಜನರಿಂದ, ಮತದಾರರಿಂದ ಮಾತ್ರ ಸಾಧ್ಯವೇ ಹೊರತು ಬೇರೆ ಲೀಡರ್ಗಳಿಂದ ಅದು ಸಾಧ್ಯ ಆಗಲ್ಲ. ಲೀಡರ್ಗಳು ಬಹುತೇಕ ಸ್ವಾರ್ಥಿಗಳು, ಆದರೆ ಮತದಾರರು ಸ್ವಾರ್ಥಿಗಳಲ್ಲ. ಮತದಾರರು ಸ್ವಾರ್ಥಿಗಳಲ್ಲ. ನಾವೇ ನಿಮ್ಮನ್ನ ಹಾಳು ಮಾಡಕ್ ಪ್ರಯತ್ನ ಮಾಡಿರೋರು. ಇವತ್ತೇನಾದ್ರು ರಾಜ್ಯದಲ್ಲಿ ಮತದಾರರು ಹಾಳಾಗಿದ್ರೆ ಅದಕ್ಕೆ ಚುನಾವಣೆ ನಿಂತುಕೊಳ್ತಕ್ಕಂಥ ಮುಖಂಡರುಗಳೇ ಕಾರಣವೇ ಹೊರತು ಮತದಾರರಲ್ಲ ಅಂತಕ್ಕಂಥದನ್ನ ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮತ್ತೊಂದ್ ಕಡೆ MTB ನಾಗರಾಜ್ ನಾಗರ ಹಾವಿನ ರೀತಿ ಡ್ಯಾನ್ಸ್ ಎಲ್ಲ ಮಾಡ್ತಾರೆ ಅಂತ ಮಾಜಿ ಸಿಎಂ ಸಿದ್ದರಾಮಯ್ಯ ವ್ಯಂಗ್ಯ ಆಡಿದ್ರು. ಬಾಯಲ್ಲಿ ನಿಂಬೆ ಹಣ್ಣು ಇಟ್ಟು ಡ್ಯಾನ್ಸ್ ಮಾಡ್ತಾರೆ. ಇದೆಲ್ಲ ಎಲ್ಲಿ ಕಲ್ತ್ಕೊಂಡ್ರು ಅಂತ. ನಾನು ನಾಗರಾಜ್ ಅಲ್ಲ ನಾಗರಾಜ ಅಂತ ಹೇಳಿಕೆ ನೀಡಿದ್ದರು MTB. ಹಾಗಾಗಿ ಅದನ್ನೆಲ್ಲ ನೆನ್ಪು ಮಾಡಿಕೊಂಡು ಸಿದ್ದರಾಮಯ್ಯ ಟಾಂಗ್ ಕೊಟ್ಟಿದ್ದಾರೆ. ಹೊಸಕೋಟೆ ಕಾಂಗ್ರೆಸ್ ಸಮಾವೇಶದಲ್ಲಿ ಸಿದ್ದರಾಮಯ್ಯ ವ್ಯಂಗ್ಯವಾಡಿದ್ದಾರೆ. ಈ ಸಾರಿ ಬಾಯಿ ಬಂದಾಗ ಮಾತಾಡ್ತಾರಪ್ಪ. ನಾನು ನಾಗರಾಜ್ ಆಗುತ್ತೋ ಏನು ನಾಗರಾಜ ಅಂದ್ರೆ ನಾಗರಾವ ಇವರು ಅಂದ್ರೆ ವಿಷ ಇರೋ ವ್ಯಕ್ತಿ ಅಂತ ಆಯ್ತಲ್ಲ. ನಾನು ನಾಗರಾಜ. ಅದೆಲ್ಲ ಡ್ಯಾನ್ಸ್ ಬೇರೆ ಮಾಡಿದ್ದೆ ಹಿಂಗೆ.